ನಮ್ಮ ನಾಡಪ್ರಭು ನಮ್ಮೆಲ್ಲರ ಆರಾಧ್ಯ ದೈವ ಕೆಂಪೇಗೌಡರ 515ರ ಜನ್ಮ ದಿನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀರಿ. ಕೆಂಪೇಗೌಡರ ಗೋಪುರ ಏನಿದೆ ಅದು ಮಲ್ಲೇಶ್ವರದಲ್ಲಿ ಈಗ ಉಳಿದಿದೆ, ಅಶ್ವತ್ಥನಾರಾಯಣ ಅವರ ವಿಧಾನಸಭಾ ಕ್ಷೇತ್ರದಲ್ಲಿ. ಸೊ ಇಲ್ಲಿ ಇವತ್ತು ರಥಕ್ಕೆ ಚಾಲನೆ ಕೊಡುವಂತ ಕಾರ್ಯಕ್ರಮ ಇದೆ, ಸರ್ಕಾರದ ಕಾರ್ಯಕ್ರಮ. ನಮ್ಮೆಲ್ಲ ಅಧಿಕಾರಿಗಳು ಕೂಡ ಇಲ್ಲಿ ಬಂದಿದ್ದಾರೆ. ಈ ಕಾರ್ಯಕ್ರಮವನ್ನ ಅಶ್ವತ್ಥನಾರಾಯಣ ಅವರು ಆಯೋಜನೆ ಮಾಡಿದ್ದಾರೆ. ಬೆಂಗಳೂರನ್ನ ಕಡ್ದಂತ ಬೆಂದಕಾಳೂರನ್ನ ಬೆಂಗಳೂರು ಮಾಡದಂತ ಕೆಂಪೇಗೌಡರು ಇವತ್ತು ಆದರ್ಶ ಅವರ ಆಳ್ವಿಕೆ ಎಲ್ಲ ಸಮಾಜಗಳನ್ನ ತಿಕಲ್ರಪೇಟೆಯಿಂದ ಸುಲ್ತಾನ್ ಪೇಟೆಯಿಂದ ಒಡಗುನು 16 ಪೇಟೆಗಳನ್ನ ಕಟ್ಟಿ ಎಲ್ಲಾ ಸಮಾಜದವರು ಒಟ್ಟಿಗೆ ಬಾಳಬೇಕು ಅನ್ನೋ ಸಂದೇಶವನ್ನ ಇವತ್ತಲ್ಲ 500 ವರ್ಷಗಳ ಹಿಂದೆನೆ ಹೇಳಿದಂತ ಮಹಾಪುರುಷ ಕೆಂಪೇಗೌಡರು. ಅಂದ್ರೆ ಇಡೀ ಸಮಾಜವನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಅನ್ನೋ ಒಂದು ವಿಚಾರವನ್ನ ನಾಡಪ್ರಭು ಕೆಂಪೇಗೌಡರು ಕೊಟ್ಟಿದ್ದಾರೆ. ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಏರ್ಪೋರ್ಟ್ ಅಲ್ಲಿ ಸನ್ಮಾನ್ಯ ಅಶ್ವತ್ಥನಾರಾಯಣ ಅವರ ಅಧ್ಯಕ್ಷತೆಯಲ್ಲಿ ಕೆಂಪೇಗೌಡರ ಬೃಹತ್ 108 ಅಡಿ ವಿಗ್ರಹವನ್ನ, ಅದೇ ರೀತಿ ವಿಧಾನಸೌಧದ ಮುಂದೆನೂ ಕೂಡ ನಮ್ಮ ಸರ್ಕಾರ ಇದ್ದಾಗ ಅಶ್ವಾರೂಢ ಕೆಂಪೇಗೌಡರ ಒಂದು ಸ್ಟ್ಯಾಚ್ಯೂವನ್ನ ನಾವು ಮಾಡಿದಿರಿ. ಕೆಂಪೇಗೌಡರ ಆದರ್ಶ ಬರೀ ಸ್ಟ್ಯಾಚ್ಯೂಗೆ ಅಂತಲ್ಲ, ಅವರ ಜೀವನ ಚರಿತ್ರೆ ಎಲ್ಲನೂ ಕೂಡ ಮನೆ ಮಾತಾಗಬೇಕು. ಅವರ ಪಾಠಗಳು ನಮ್ಮ ವಿದ್ಯಾರ್ಥಿಗಳಿಗೆ ಅವರ ಪಾಠ ಪ್ರವಚನಗಳು ಕೇಳುವಂತದ್ದಾಗಬೇಕು. ಒಟ್ಟಾರೆ ಕೆಂಪೇಗೌಡರು ಇವತ್ತು ವಿಶ್ವಮಟ್ಟದಲ್ಲಿ ಬೆಂಗಳೂರು ಬೆಳೆದಿದೆ ಅದಕ್ಕೆ ಮೂಲ ಕಾರಣ ಕೆಂಪೇಗೌಡರು. ಅವರ ನೀತಿ ನಿಯಮ, ಅವರ ಆಡಳಿತ. ಬೆಂಗಳೂರು ಕಟ್ಟಕ್ಕೋಸ್ಕರ ಸ್ವಂತ ಅವರ ಸೊಸೆನೇ ಲಕ್ಷ್ಮೀದೇವಿ, ಅದು ಈಗಲೂ ಇದೆ, ಕೋರಮಂಗಲದಲ್ಲಿದೆ, ಈಗಲೂ ಪ್ರಾಣ ತ್ಯಾಗ ಮಾಡಿದ್ರು. ಅಂತ ಒಂದು ಕುಟುಂಬ ಕೆಂಪೇಗೌಡರ ಕುಟುಂಬ. ಅವರೆಲ್ಲೆಲ್ಲಿ ಕಾಲಿಟ್ಟಿದ್ರು ಅಲ್ಲೆಲ್ಲ ಒಳ್ಳೇದಾಗಿದೆ. ಅಲ್ಲಿ ಆವತಿ ಇದೆ, ಅಲ್ಲಿ ಏರ್ಪೋರ್ಟ್ ಔಟ್ ಇದೆ, ಬೆಂಗಳೂರು ಇದೆ, ವಿಧಾನಸೌಧ ಔಟ್ ಇದೆ. ಕೆಂಪೇಗೌಡರು ಎಲ್ಲೆಲ್ಲಿ ಓಡಾಡಿದಾರೋ ಅಲ್ಲೆಲ್ಲ ಒಳ್ಳೆ ಕೆಲಸಗಳೇ ಆಗ್ತಾ ಇದೆ. ಅವ್ರ ಕಾಲ್ಗುಣ ಅಂತದ್ದು. ಅಂತ ಒಬ್ಬ ಮಹಾಪುರುಷನನ್ನ ಇವತ್ತು ನೆನಪು ಮಾಡ್ಕೊಂಡು ಅವರಿಗೆ ನಮನ ಸಲ್ಲಿಸುವಂಥದ್ದು, ಅವರ ಆದರ್ಶಗಳನ್ನು ಪಾಲನೆ ಮಾಡುವಂತ ಅದೇ ಸಂಸ್ಕೃತಿಯಿಂದ ಬಂದಂತವ್ರು ನಾವು. ಅಶ್ವತ್ಥನಾರಾಯಣ ಅವರೆಲ್ಲ ಈ ಒಂದು ಪರಂಪರೆಯಿಂದ ನಾವು ಬಂದಂತವ್ರು, ಕೆಂಪೇಗೌಡರ ಪರಂಪರೆಯಿಂದ ಬಂದಂತವ್ರು. ನಮಗೂ ಕೂಡ ಕರ್ತವ್ಯ ಇದೆ. ಅಂದ್ರೆ ನಮ್ಮ ಪರಂಪರೆ ಅಂತಲ್ಲ, ಎಲ್ಲರಿಗೂ, ಎಲ್ಲ ಜಾತಿ ಸಮುದಾಯಕ್ಕೂ ಕೆಂಪೇಗೌಡರು ಆದರ್ಶ. ತಿಗಲ್ರಪೇಟೆ ಕಟ್ಟಿದ್ರು, ಧರ್ಮರಾಯ ಸ್ವಾಮಿ ದೇವಸ್ಥಾನದ ಕರಗವನ್ನ ಪ್ರಾರಂಭ ಮಾಡಿದ್ರು. ಈ ತರ ನೂರಾರು ಹೇಳ್ತಾ ಹೋದ್ರೆ ನೂರಾರು ಇದೆ. ಅಂತ ಮಹಾಪುರುಷನನ್ನ ಇವತ್ತು ನೆನಪು ಮಾಡಿಕೊಂಡು ಈ ರಥಯಾತ್ರೆಯನ್ನ ಉದ್ಘಾಟನೆಯನ್ನ ಮಾಡಿದ್ದೀವಿ. ಪಠ್ಯದಲ್ಲಿ ಬರಬೇಕಂತ ಹೇಳ್ತಾರೆ, ಈ ಬಗ್ಗೆ ಪ್ರಸ್ತಾವನೆ ಸಲ್ಲಿಸ್ತಾರೆ ಸರ್ಕಾರಕ್ಕೆ ಅಂತ? ಹೌದು, ನಾನು ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸ್ತೀನಿ. ಗೊತ್ತಾಗಬೇಕು ಜನಕ್ಕೆ, ಕೆಂಪೇಗೌಡ ಅಂತ ಹೇಳಿದ್ರೆ ಯಾರು ಅಂತ ಗೊತ್ತಾಗಬೇಕು, ಬಸವಣ್ಣ ಅಂದ್ರೆ ಯಾರು ಅಂತ ಗೊತ್ತಾಗಬೇಕು. ಕಿತ್ತೂರು ರಾಣಿ ಚೆನ್ನಮ್ಮದು ಈಗಾಗಲೇ ಇದೆ, ಸಂಗೊಳ್ಳಿ ರಾಯಣ್ಣದಿದೆ. ಅದೇ ರೀತಿ ಕೆಂಪೇಗೌಡರು ಕೂಡ ಬರಬೇಕು. ಅವರ ಆದರ್ಶಗಳು ಕೂಡ ಮಕ್ಕಳಿಗೆ ಒಂದು ಪಾಠ ಆಗಬೇಕು. ಆ ದೃಷ್ಟಿಯಿಂದ ಸರ್ಕಾರಕ್ಕೆ ನಾನು ಪತ್ರ ಬರೀತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.